ದಿನಾಂಕ 22/8/2025 ಶುಕ್ರವಾರ ದಿವಸ ಮಧ್ಯಾಹ್ನ 2 ಗಂಟೆಗೆ ಈ ಹಿಂದೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ 4 ವರ್ಷಗಳ ಕೆಲಸ ನಿರ್ವಹಿಸಿದ ಶ್ರೀ ಶಿವಶಂಕರ ಬೀಡಿ ಹಾಗೂ 10 ವರ್ಷಗಳ ಕಾಲ ಸ್ವಚ್ಛತಾ ಕಾರ್ಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶ್ರೀ ಫಕ್ಕೀರಪ್ಪ ಮಾದರ್ ಇವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡಲಾಯಿತು. ಹಾಗೂ ಫಕ್ಕೀರಪ್ಪ ಮಾದರ್ ಇವರಿಗೆ ಸ್ವಚ್ಛತಾ ಕಾರ್ಯ ಕೆಲಸ ಮಾಡಿ ವಯೋನಿವೃತ್ತಿ ಹೊಂದಿದ್ದರಿಂದ ಸದರಿಯವರಿಗೆ ನಿವೃತ್ತಿ ಉಪದಾನವನ್ನು ಚೆಕ್ ಮುಖಾಂತರ ಸಂದಾಯ ಮಾಡಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀ ಬಸಪ್ಪ ಸಂತೂರಿ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ವೈಶಾಲಿ ಶಿವಪ್ಪ ಹುಲ್ಲಂಬಿ ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು. ಸದಸ್ಯರಾದ ಶ್ರೀ ಯಲ್ಲಪ್ಪ ಕಡ್ಲಿಯವರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಶೇಖಪ್ಪ ಬೆಟದೂರ್ ಇವರು ಮಾತನಾಡಿದರು. ಇವತ್ತಿನ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು 10 ವರ್ಷಗಳ ಸತತವಾಗಿ ಸೇವೆಯನ್ನು ಸಲ್ಲಿಸಿದಂಥ ಫಕ್ಕೀರಪ್ಪ ಮಾದರ್ ಹಾಗೂ ದ್ವಿತೀಯ ದರ್ಜೆಯ ಸಹಾಯಕ ಲೆಕ್ಕಾಧಿಕಾರಿಗಳಾದಂಥ ಬಿಡಿ ಅವರೇ, ಇವತ್ತಿನ ಈ ಸಂದರ್ಭದಲ್ಲಿ ಹೇಳಲು ಬಯಸುವುದೇನೆಂದರೆ, ಒಂದು ನಮ್ಮ ದ್ವಿತೀಯ ಸಹಾಯಕರಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ತಮ್ಮ ಅಚ್ಚುಕಟ್ಟಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಒಂದು ಸರ್ಕಾರದ ಆದೇಶದ ಮೇರೆಗೆ ಒಂದು ಇದಕ್ಕಿಂತ ಹೆಚ್ಚಿನ ದೊಡ್ಡ ಪಂಚಾಯತಿ ತಾವು ವರ್ಗಾವಣೆಯಾಗಿ ಹೋಗುವ ಸಂದರ್ಭ ಸರ್ಕಾರದ ನಿಯಮಾವಳಿ ಪ್ರಕಾರ ಆಗಿದೆ. ಅದಕ್ಕಾಗಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದಾಗಲಿ ನಮ್ಮ ಗ್ರಾಮದಿಂದಾಗಲಿ ಎಲ್ಲ ಸರ್ವ ಸದಸ್ಯರಿಂದಾಗಲಿ ಏನೋ ತಪ್ಪು ತಡೆಗಳು ಬಂದಿದ್ದರೂ ಕೂಡ ಅವನನ್ನು ಇವರು ನಮ್ಮವರೆಂದು ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸಿ ಮುಂದಿನ ಗ್ರೇಡ್ 1, 2 ಪಂಚಾಯಿತಿಯಲ್ಲಿ ದ್ವಿತೀಯ ದರ್ಜೆಯ ಸಹಾಯಕರಾಗಿ ಕೆಲಸ ಮಾಡಲಿ, ಮುಂದಿನ ದಿನಮಾನಗಳಲ್ಲಿ ಅವರಿಗೂ ಇನ್ನೂ ಹೆಚ್ಚು ಹುದ್ದೆಗಳು ಒದಗಿ ಬರಲಿ, ಇದೇ ರೀತಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿ ತಮ್ಮ ಒಂದು ಮುಂದಿನ ಯಶಸ್ವಿಯನ್ನು ಕಾಣಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಸರ್ವ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸೇವಾವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮಿಂದ ಇಲ್ಲಿ ಏನಾದರೂ ಅವರಿಗೆ ಮಣ್ಣು ಮತ್ತು ಏನೋ ಮಾತಾಡಿರ್ಬೋದು ಸರ್. ಈ ಒಂದು ಕೆಲಸ ಒತ್ತಡದಲ್ಲಿ ಅದು ಕೂಡ ಏನಾದರೂ ಮಾತಾಡಿದ್ರೆ ಇಲ್ಲಿ ಸೇವೆ ಮಾಡಿ ತಾವು ಎಲ್ಲ ಮರೆತು ತಮ್ಮ ಎಲ್ಲ ಮರೆತು ಬಿಡೋದಲ್ಲ. ಏನೋ ಕೆಲವೊಂದು ಸಂದರ್ಭದಲ್ಲಿ ನಾವು ಒಂದು ಕೆಮಿಕಲ್ ನಮ್ಮದು ಅದೆಲ್ಲ ಇದು ಮಾಡಿದ್ರೆ ಎಲ್ಲ ಮರೆತು ನಮ್ಮ ಒಂದು ಹೆಚ್ಚಿನ ಹುದ್ದೆ ಆಗಿದೆ. ಅವರು ಕೂಡ ಈ ಒಂದು ಪಂಚಾಯತ್ ಹುದ್ದೆ ಪಿಡಿಒ ಆಗಿ ಅವರು ಕೂಡ ಮತ್ತೆ ಈ ಗ್ರಾಮ ಪಂಚಾಯತ್ ಬರಲಿಲ್ಲ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದು ಶುಭವಾಗಿ